100ರಲ್ಲಿ 1 ಅನ್ನೋದು ಅದಕ್ಕೆ ಅಲ್ವಾ ಸಾ ಓರಿಗೆ ಅನ್ನೋದು ಇನ್ನೊಂದು ಬೆಲೆ ಹುಟ್ಟುತ್ತವಲ್ಲ ಬಿತ್ತೆ ಓರಿ ಅದಾವೆ ಅಂತಾರಲ್ಲ ಸಾ ಗುಡ್ರಕ್ಕೆ ಹೊಡಿಲ್ಲ ಅನ್ನೋದು ಗೌರವನೇ ಇಲ್ವಾ ಸಾ ಹೇಳಿ ಯಜಮಾನ, ನಿಮ್ಮ ಹೆಸರು ಹೇಳಿ. ಪುಡ್ಸೋಮಣ್ಣ. ಯಾವ ಊರಿದು? ರಂಗಮೂಲೆ ದೊಡ್ಡಿ ಅಂತ. ರಂಗಮೂಲೆ ದೊಡ್ಡಿ. ತಟ್ಟಿಕೆರೆಯಿಂದ ಎಷ್ಟು ದೂರ ಆಗುತ್ತೆ ಸರ್? 1.5 ಕಿಲೋಮೀಟರ್ ಆಗುತ್ತೆ. 1.5 ಕಿಲೋಮೀಟರ್ ಆಗುತ್ತೆ. ಕಡೆನಲ್ಲೂ ಆರಲ್ಲ ಸರ್? 2-4 ಕಡೆಗೆ ಬಂದ್ಬಿಟ್ಟಿದೆ. ನಿಮ್ಮ ಮನೆಗೆ ಬಂದು ಎಷ್ಟು ದಿನ ಆಯಿತು? 2.5 ವರ್ಷ ಆಯಿತು. 2.5 ವರ್ಷ. ಮಾಗಡಿಯಲ್ಲಿ ತೊಗೊಂಡಿದ್ದು. ಎಷ್ಟಾಗಿತ್ತು ಸರ್? 1.10 ತಗೊಂಡು. 1.10ಕ್ಕೆ. ಎಷ್ಟು ಹಸು ಮೇಲೆ ಬಿಟ್ಟಿರ್ಬೋದು? ಹೆಚ್ಚು ಕಡಿಮೆ ಒಂದು 200-300 ದನ, ಒಂದು 1,000 ದನ ಹತ್ತತ್ರ ಬಿಟ್ಟಾರೆ. 1,000 ಇಲ್ಲ, ಒಂದು 500-600 ದನ ಬಿಟ್ಟಾರೆ. ಇದು ಬಂದಂಗಿದೆ ಇಲ್ಲಿ ಹಸುಗಳು ಜಾಸ್ತಿ ಬರ್ತವೆ. ಇದು ಮುಂಚೆ ಒಂದ್ಸತಿ ಬಂದಿದೆ, ಅವಾಗ ಒಂದು ಮೀಡಿಯಂ ಓರಿ ಇತ್ತು. ಓರಿ ಇರುತ್ತೆ. 100 ಕಾಲ್ನಡೆ ದನ ಮಾಡ್ಕಿದ್ದಾರೆ ಸಾ. ಇವ್ರು ಚಿಕ್ಕ ಹುಡುಗರಿಂದಾನು ಬರೀ ದನ ಮೇಯಿಸ್ಕೊಂಡ್ ಬಂದಾರೆ. ಇದು ಹಿಂದೆ ಕಾಡ ಇದು. ಇವಾಗೂ ಹೋಗ್ಬೋದು, ಆದ್ರೆ ಹೋಗಲ್ರಿ ಯಾರು, ಭಯ ಆನೆಗಳಾಯ್ತು ಅಂತ. ಇಲ್ಲ, ಬೆಳಗ್ಗೆ ಬಿಟ್ರೆ ಸಾಯಂಕಾಲ 6 ಗಂಟೆ ಗಂಟೆ ಇನ್ನೇನು ಕೆಲಸ ಇರ್ಲಿಲ್ಲ, ದನ ಮೇಯಿಸೋದೆ ಅವರು. ಎಷ್ಟೊಂದು 80-100 ಹಸುಗಳು ಇದ್ವ ಅವಾಗ? ಅಂದ್ರೆ ಒಂದು 20-25 ವರ್ಷದಿಂದ. ಸರ್, ಇದಕ್ಕೆ ಕೈ ತಿಂಡಿ ಏನು ಕೊಡ್ತಾ ಇದ್ದೀರಾ? ಹಾಲು, ಮೊಟ್ಟೆ ಎಲ್ಲ ಕೊಡ್ತೀರಾ? ಒಳ್ಳೆ ಕರುಗಳು ಬಿದ್ದಿದ್ದಾವೆ. ನಿಮ್ಮೂರಲ್ಲಿ ಇವಾಗ ನೋಡಿದ್ವಲ್ಲ, ಇದ್ರದ್ದೇ ಅದು? ಮೊನ್ನೆ ಒಂದು ಕರ ಕೊಟ್ಟರು ಸರ್ ಇಲ್ಲೇ ಐರಮ್ಮ. ಮೊನ್ನೆ ಇದ್ರದ್ದೇ ಒಂದು 6 ತಿಂಗಳ ಕರ 60,000 ಕೊಟ್ಟರು. ಕರುಗಳು ಚೆನ್ನಾಗಿ ಬಿದ್ದ ಇದೆ ಸರ್. ಓರ್ಗರುಗಳು ಹಂಗೆ ಬಿದ್ದಿದ್ದಾವ? ಕರುಗಳು ಬಿದ್ದಾವೆ. ನಮ್ಮ ಇದು ಪುಟ್ಟದ ಕರನ ಒಂದು ಚನ್ನಪಟ್ಟಣದ ಗೌಶಾಲೆ ಮಾಡೋರು ಶನಿ ಮತ್ತೊಂದು ಮೆಣಸ್ಕಳ್ಳಿಲಿ ಸೋಮಣ್ಣವ್ರ ಊರೆಲ್ಲ ಒಬ್ರು ಗೌಶಾಲೆ ಅಂತಾರ ಮಾಡವ್ರೆ. ದೇವಸ್ಥಾನದ ಗುಡ್ಡಪ್ಪ ಕೊಟ್ಟಿದ್ದೈತ್ರಿ ಹುಟ್ಟು. ಇನ್ನೊಂದು ಇಲ್ಲಿ ತಟ್ಟೆಕರಲ್ಲಿ ಹುಟ್ಟಿತ್ತು, ಜಯರಾಮ ಅಂದ್ಬಿಟ್ಟು, ಜಯರಾಮ್ ನಾಯ್ಕ ಅಂದ್ಬಿಟ್ಟು. ಇದ್ರದ್ದೇ ಸರ್. ನಿಮ್ಮ ಮಗ ಬಿಡ್ತಾರ, ನೀವೇ ಬಿಡ್ತೀರ? ಒಬ್ಬರೇ ಬಿಡ್ತೀರಾ? ಏನನ್ ಗಲಾಟೆ ಏನಿಲ್ಲ. ಮೊಬೈಲ್ ನಂಬರ್ ಹೇಳಕ್ ಬರುತ್ತಾ? 984523 ನಿಮ್ಮ ಹತ್ರ ಏನು ಗಲಾಟೆ ಮಾಡಲ್ಲ? ಆಯ್ತು ಸರ್, ಧನ್ಯವಾದಗಳು.